ಅಂಬರೀಷ್ ಬೇರೆ ನಾವು ಅದನ್ನು ಮಾಡೋಕ್ಕಲ್ಲ, ನಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಇವಾಗ ನಮ್ಮ ಸಮಾಜ ಬೇಗ ಬಂದಿದೆ, ನಗ್ತಾ ಇದ್ದಾರೆ, ಉಗಿತಾ ಇದ್ದಾರೆ ನಮ್ಮ ಸಮಾಜದವರು. 5 ವರ್ಷ ಮೊಬೈಲ್ ಮುನಿಯಪ್ಪ ಅಧ್ಯಕ್ಷನು ಈ ಸಂಘ ಆದ್ಮೇಲೆ, ಅದು ಮುಂಚಿನ 3 ವರ್ಷ ಅಧ್ಯಕ್ಷನು ಮೆಂಬರ್ ಮಾಡಿಲ್ಲ. ಒಂದ್ ಹಳ್ಳಿಗೆ ಹೋಗಿ ಒಂದು ಕನಕಾಸರು ಇದು ಮಾಡಿಲ್ಲ. ನಾನು 1 ವರ್ಷ ಆಯ್ತು, ನಾನು ಒಂದು ಮೆಂಬರ್ ಮಾಡಿಲ್ಲ. ನನಗೂ ನಾಚಿಕೆ ಆಗುತ್ತೆ ಹೇಳ್ಕೊಳ್ಳೋದು. ಈಗಲೇ ನಮ್ಮ ಸಮಾಜನ ನಗ್ತಾ ಇದ್ದಾರೆ, ಏನಪ್ಪ ಹಿಂಗೆ ಕಿತ್ತಾಡ್ತಾರೆ ಅಂತೇಳಿ. ಈ ರಾಜ್ಯ ದೊರೆ ಇದ್ದಾರೆ ನಮ್ಮ ಸಮಾಜದವರು, ಈ ಡಿಸ್ಟ್ರಿಕ್ಟ್ ಮಂತ್ರಿಗಳಿದ್ರು. ನಾವ್ ಹಿಂಗ ಆಗ್ತಾ ಇದ್ರು ಅಂದ್ರೆ ಜನ ನಗ್ತಾವ್ರೆ. ಅದರಿಂದ ಹೆಚ್ಚಿಗೆ ಮಾತಾಡೋದ್ರೆ ನಾನು ಹೋಗಲ್ಲ. ಈಗಲೇ ಬೇಜಾರಾಗಿದೆ. ಮುನಿಯಪ್ಪನವ್ರಿಗೆ ಪಾರ್ಟಿ ಕೊಟ್ಟಿದ್ದೀನಿ, ನೈಜ ಸದಸ್ಯರು ಆಯ್ಕೆ ಮಾಡಿರೋ ಅಧ್ಯಕ್ಷ ನಾನು. ಅದ್ರಲ್ಲಿ ನೀವು ಸಹಿ ಮಾಡಿದ್ದೀರಾ, ನೀವು ರಾಜೀನಾಮೆನೂ ಕೊಟ್ಟಿದ್ದೀರಾ. ನಾನು ರಾಜೀನಾಮೆ ಕೊಟ್ಟಿಲ್ಲ. ನಾನು ರಾಜೀನಾಮೆ ಕೊಡದೆ ಪ್ರೆಸಿಡೆಂಟ್ ಬರ್ತೀರಾ? ಹೆಂಗೆ ನೀವು ಬೇರೆ ಇದು ಕೊಡ್ತೀರಾ? ತಾಲೂಕು ಅಧ್ಯಕ್ಷರು ಸಂಬಂಧನೇ ಇರಲ್ಲ. ನಾನು ತಾಲೂಕು ಅಧ್ಯಕ್ಷರು ಎಲ್ಲ ಸೇರಿ ಮಾಡೋದು ಇದೇ ಸಭೆಯಲ್ಲಿ ಹೇಳ್ತೀರಾ? ತಾಲೂಕು ಅಧ್ಯಕ್ಷರು ಅಲ್ಲ, ಇವಾಗ ಹೊಸದಾಗಿ ಮಾಡೋಕ್ಕೆ ನಮ್ದು ಹಿಡಿಯಲ್ಲ ಗೊತ್ತಾಗಲ್ಲ. ತಕ್ಕದಿಲ್ಲ ನಮ್ಗೆ ಏನ್ ಬೇಕಾಗಿಲ್ಲ. ನನಗೆ ಈ ಬೈಲ ಒಂದ್ ಸಾಕು. ಇದರಲ್ಲಿರುವಂತ ಸದಸ್ಯರಿದ್ರೆ ಎಲ್ಲರೂ ಮರು ಆಯ್ಕೆ ಅಷ್ಟೇ. ತಮ್ಮಲ್ಲಿ ಮುನಿಯಪ್ಪನೂ ಇರ್ತಾರೆ, ನಾನು ಇರ್ತೀನಿ, ಎಲ್ಲರೂ ಇರ್ತಾರೆ. ಇಬ್ಬರು ತೀರೋಗಿದ್ದಾರೆ. ಅದಕ್ಕೆ ಬೇರೆ ತಗೊಂತೀವಿ. ಹಂಗೆ ಅಂತ ಇಲ್ಲ, ಸಭೆ ಕರೀಲಿ, ಕೆ ಜಯರಾಮನ ಅಧ್ಯಕ್ಷರಾಗ್ಲಿ. ಆದ್ರೆ ಚುನಾಯಿತರಾಗಿ ಚುನಾಯಿತ ಆಗ್ಬೇಕಂದ್ರೆ 1 ವರ್ಷ ಕಾಯ್ಬೇಕಂತ ಮಾಡೋದು. ಸಮಾಜದಲ್ಲಿ ಸದಸ್ಯ ತಗೊಂಡಿಲ್ಲ. ನೋಡಿ, ನಾನು ತಗೊಂಡಿದ್ದೀನಿ ಸದಸ್ಯರು. ವೆಂಕಟರಮಣವರೇ ನನ್ನ ಮೇಲೆ ಕೋಪ, ಮೆಂಬರ್ಶಿಪ್ ಮಾಡಿಲ್ಲ ನೀವು, ಒಳ್ಳೆ ಗೌರ್ಮೆಂಟ್ ಇಟ್ಕೊಂಡು ನಿಮ್ಗೆ ಇಷ್ಟು ಜನ ಯಾಕೆ ಮಾಡಿಲ್ಲ, ನಮ್ದಾದ್ರು ಕೊಡ್ರಿ, ನಾವು ಬುಕ್ಸ್ ಕೊಡ್ತೀವಿ, ಕೊಡ್ರಿ, ನಾವು ಮಾಡ್ತೀವಿ. ನಂದು ತಪ್ಪಿದೆ. ಮುನಿಯಪ್ಪನ 5 ವರ್ಷ ತಪ್ಪು ಮಾಡಿದ್ರೆ ನಾನು 1 ವರ್ಷ ತಪ್ಪು ಮಾಡಿದ್ದೀನಿ. ನಾನು ಆಗಿದ್ದು ಒಂದೇ ಸಾಕ್ಷಿ ಇದ್ದೀನಿ. ನನ್ನ ಹತ್ರ ಒಂದು ಮಾತು ಹೇಳ್ದ, ಕಂಪನಿ ಮುನಿಯಪ್ಪನು 2 ಕೋಟಿ ಚಿಲ್ಲರೆ ಕೆಲಸ ಮಾಡಿದ್ದಾನೆ ಅಂತೇಳಿ. ನಾನು ಅದ್ರ ಲೆಕ್ಕ ಇವಾಗ ಕೊಡಕ್ಕೆ ನಾನು ಅದ್ರ ಲೆಕ್ಕ ಕೊಡ್ತೀನಿ. ಸೋಮಶೇಖರ್ ಇದ್ರಲ್ಲಿ ಉಪಾಧ್ಯಕ್ಷ 2 ಕೋಟಿ ಕೆಲಸ ಮಾಡಿದ್ದಾರೆ ಅಂತೇಳಿ ನಾನು ಹೇಳ್ತೇನೆ. ಯಾರ್ಯಾರು ಕೊಟ್ಟವ್ರೆ, ಏನೇನು ಕೊಟ್ಟವ್ರೆ ಅಂತ ಹೇಳ್ಬೇಕಲ್ಲ ಸೋಮಶೇಖರ್. ಕಂಪನಿ ಮುನಿಯಪ್ಪ ಏನ್ ತಗೊಂಬಂದವನು, ಯಾರ ಹತ್ರ ಎಷ್ಟು ಕೆಲಸ ಮಾಡಿದ್ದಾನೆ ಅಷ್ಟು ಲೆಕ್ಕ ಮುನಿಯಪ್ಪನ ಹೇಳ್ಬೇಕಲ್ಲ. ನೋಡಿ, ಶಾಸಕ ಗುತ್ತೂರು ಮಂಜುನಾಥ್ 10 ಲಕ್ಷ, ನಸೀರ್ ಅಹಮದ್ ಅವರು 10 ಲಕ್ಷ, ಅನಿಲ್ ಕುಮಾರ್ ಅವರು 10 ಲಕ್ಷ, ಆಮೇಲೆ ನಮ್ಮ ಭೂಷಣ್ ಅವರು MP ಮುನ್ಸಾಮಿ ಅವ್ರ ಹತ್ರ 20 ಲಕ್ಷ, ನಮ್ಮ ಪ್ರಕಾಶ್ ಅವರು ಗೋವಿಂದರಾಜ್ ಅವ್ರ ಹತ್ರ 10 ಲಕ್ಷ, ನಾರಾಯಣಸ್ವಾಮಿ ಅವರು 5 ಲಕ್ಷ. ಯಾರು ನಮ್ಮ ಸಮಾಜದವರಲ್ಲ, ಆದ್ರೂ ನಮ್ಮ ಸಮಾಜದ ಭವನಕ್ಕೆ ಇಷ್ಟು ಸಹಾಯ ಮಾಡೋದು. ಮುನಿಯಪ್ಪನವ್ರು ಯಾರ ಹತ್ರ ಹೋಗಿ ಎಷ್ಟು ತಂದಿದ್ಯಾ ಮುನಿಯಪ್ಪ ನನ್ ಕೇಳೋದಿಷ್ಟೇ. ನಮ್ಮ ಸಮಾಜದವರು ಜೊತೆ ನೀನು ಹೋಗಿ ಎಷ್ಟು ತಂದಿದ್ಯಾ ದುಡ್ಡು? ಸರ್ಕಾರದಿಂದ 2 ಕೋಟಿ ಬಿಡುಗಡೆ, ಅದೇ 2 ಕೋಟಿ ಮಂಜೂರು, 50 ಲಕ್ಷ ಬಿಡುಗಡೆ. ಇಷ್ಟೆಲ್ಲ ಜೊತೆಗೆ ಸಮಾಜದ ದಾನಿಗಳು, ಸಮಾಜದ ಅಲ್ಲಾಡೋದ ದಾನಿಗಳು ಕೊಟ್ಟವ್ರೆ. ಇದನ್ನೆಲ್ಲ ಉತ್ತರ ನಮ್ಮ KSRTC ಮುನಿಯಪ್ಪನವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಹಾಸ್ಟೆಲ್ ಕಮಿಟಿ ಅಧ್ಯಕ್ಷರು ಮುಂದೆ ಬಾಣ, ಈ ಕಡೆ ಬಾಣ, ರಮೇಶ್ ಬಾಣ, ಅವ್ರಿಗೆ ಹೇಳ್ಬೇಕು ನಾವು ಧನ್ಯವಾದಗಳು. ಇದೆಲ್ಲ ಶುರು ಮಾಡಿರೋದು KSRTC ಮುನಿಯಪ್ಪನವರು. ಚಂದ ಎತ್ತಿ ನಾನ್ ಮಾಡಿದ್ದೀನಿ, ಅಷ್ಟು ನಾನ್ ಮಾಡಿದ್ದೀನಿ, ನಾನ್ ಕಟ್ಟಿದ್ದೀನಿ ಅಂತೆಲ್ಲ ಮುನಿಯಪ್ಪ. ಯಾರ ಹತ್ರ 5 ಲಕ್ಷ ತಂದಿದ್ರೆ ಹೇಳ್ಬಿಡಿ. ಸಂಘದ ಹಣಕಾಸು ಹೇಗಿದೆ? ಎಲ್ಲಿದೆ ಸರ್ ಹಣಕಾಸು ಸಂಘದಲ್ಲಿ? ದಾನಿಗಳು ಕೊಟ್ಟಿರೋದು ನಾನು 10,000 ನಿಮ್ಮ ಸಂಘದಲ್ಲಿ ಏನು ಮೆಂಬರ್ಶಿಪ್ ಮಾಡಿದ್ರಲ್ಲ ದುಡ್ಡು ಬರೋದು. ಈ ಬೈಲ ಮಾಡಿದಾಗ 10,000 ಡಿಸೈಡ್ ಮಾಡಿದ್ದೀನಿ. ಮುನಿಯಪ್ಪನೆಲ್ಲ ಮಾಡಿರೋದು ನಾನೇ ಮಾಡಿರೋದು. 10,000 ಇದೆ ಒಂದು ಬಿಟ್ರೆ ಇನ್ನು 1 ರೂಪಾಯಿ ಇಲ್ಲ ನಮ್ಮ ಸಂಘದಲ್ಲಿ.
ನಾವು ಮೆಂಬರ್ಸ್ ಮಾಡಿದ್ರೆ ಒಂದು ಮೆಂಬರ್ಗೆ 275 ರೂಪಾಯಿ. ಒಂದು 10,000 ಮಾಡಿದ್ರೆ 27 ಲಕ್ಷ ಬರುತ್ತೆ. ಮಾಡಲಿಲ್ಲ ನಮ್ಮನೆಪ್ಪ, ನಾನು 6 ಲಕ್ಷ ಕಿಲೋಮೀಟರ್ ಓಡಾಡ್ತೀನಿ ಅಂತ. ಏನ್ ಮಾಡಿದೆ 6 ಲಕ್ಷ ಕಿಲೋಮೀಟರ್ ಓಡಾಡಿ? ನಿನಗೆ 6,000 ಕಿಲೋಮೀಟರ್ ನಾನು ಓಡಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ ಸಂಘದ ಮೆಂಬರ್ಶಿಪ್. 6,000 ಕಿಲೋಮೀಟರ್ ಸಾಕು ನಮಗೆ. ಯಾಕಂದ್ರೆ ಹಿಂಗೋದ್ರೆ 35 ಕಿಲೋಮೀಟರ್, ಹಿಂಗೋದ್ರೆ 40 ಕಿಲೋಮೀಟರ್, ಈ ಕಡೆ ಹೋದ್ರೆ 50 ಕಿಲೋಮೀಟರ್, ಇಲ್ಲಿ 35 ಕಿಲೋಮೀಟರ್. ಎಲ್ಲ ನಮ್ಮ ಕೋಲಾರ ಡಿಸ್ಟಿಕ್ ಎಲ್ಲ 50-60 ಕಿಲೋಮೀಟರ್ ಇರೋದು. 6,000 ಕಿಲೋಮೀಟರ್ ಹೊಡೆದ್ರೆ ಪ್ರತಿ ತಾಲೂಕಲ್ಲೂ ಮಾಡೋದು. 23ರಿಂದ ಈಚೆ ನಾನು ಹೇಳಿರೋದು ಇಷ್ಟು ದುಡ್ಡು ಬಂದಿದೆ ನಮ್ಗೆ. ಅದರಲ್ಲಿ ಮುನಿಯಪ್ಪನವರು ಕೈಯಿಂದ ಹಾಕಿದ್ದಾರೆ, ಕೆಲಸ ಮಾಡಿದ್ದಾರೆ, ದಾನಿಗಳು ಕೊಟ್ಟಿದ್ದಾರೆ. ನೋಡಿ ಅಣ್ಣ, 1.5 ಲಕ್ಷ, 1.5 ಲಕ್ಷ, 1.5 ಲಕ್ಷ, ಪುಟ್ ಮುನ್ರಾಜ್ ಅವ್ರು 1.5 ಲಕ್ಷ, KN ಪ್ರಕಾಶ್ 1.5 ಲಕ್ಷ, ಡಿ ಮುನಿಯಪ್ಪನವ್ರು 1.5 ಲಕ್ಷ, ಎಲ್ಲರದ್ದು ಇಲ್ಲಿದೆ. ಎಲ್ಲರೂ ದಾನ ಪಡೆದು ಮಾಡಿದ್ದಾರೆ. ಕೇಳ್ಬೇಕು ನೋಡಿಣ, ನಾನು MTP ಹೋಗಿ 35 ಲಕ್ಷ ಕೊಡುತ್ತೆ ಉಳಿಬಾಗಲು ಕನಕಭವನ್. ಅದು ಓಪನ್ ಆಯ್ತು. ಆ ವ್ಯಕ್ತಿನೇ ಕರೀಲಿಲ್ಲ ಅಲ್ಲಿನೋರು. 35 ಲಕ್ಷ ನಾನು ಕೊಡಿಸಿದ್ದ ವ್ಯಕ್ತಿನ ಅಲ್ಲಿರೋಂಥ ಅಧ್ಯಕ್ಷನ ಓಪನಿಂಗ್ ಕರೀಲಿಲ್ಲ. ಇದು ದುರಂತ. ಸುಬ್ರಹ್ಮಣ್ಯ ಅಂತೇಳಿ ಆಳು ಕೊಂಕಾದಂಗೆ ಆಗ್ಬಿಡ್ತೇನೋ. ನಮ್ಮ ಭವನಕ್ಕಿಂತ ಇನ್ನ ಅಧ್ವಾನಾಗಿತ್ತು. ಕುಟುಂಬನಾಗ ಬಂದಾಗ ನಾನು ಕರ್ಕೊಂಡೋಗಿ ಅವ್ರನ್ನ ತೋರಿಸಿದಕ್ಕೆ, ಏನಪ್ಪ ಅದಕ್ಕೆ ನಮ್ಮ ಸಮಾಜ ಭವನ ಹೆಂಗೈತೆ ಅಂತೇಳಿ ಪಾಪ ಫಸ್ಟ್ 10 ಲಕ್ಷ ಕೊಟ್ಟ, 15 ಲಕ್ಷ ಪಿಒಪಿ ಮಾಡಿಸ್ಕೊಟ್ಟ, 10 ಲಕ್ಷ ವೈರಿಂಗ್ ಕೊಟ್ಟ. ನಾಗೇಶ್ ಅವರು ಮುಂದೆ ಮಂತ್ರಿ ಆಗಿದ್ರು, ಅವ್ರ ಹತ್ರ 5 ಲಕ್ಷ ಕೊಟ್ಟು 35 ಲಕ್ಷ ಕೊಡ್ತಂತ ದಾನಿನ ಬಿಟ್ಬಿಟ್ಟು ಅಲ್ಲಿರುವಂತ ಸುಬ್ರಹ್ಮಣ್ಯ ಅಧ್ಯಕ್ಷನು ಒಬ್ಬರಂತ. ಆಮೇಲೆ ನಮ್ಗೆ ಗೊತ್ತಾಗಿತ್ತು ಎಲ್ಲರೂ ಸಮಾಜಕ್ಕೆ ಇವತ್ತೇನು ಗೋವಿಂದಂಗೆ ಒಳ್ಳೆಯವನು ಅಂತಾರೆ. ಇಷ್ಟೊಂದು ವ್ಯಾಘ್ರ ಅನ್ನೋದು ಇದು ಮುನಿಯಪ್ಪ ಇದ್ದಾಗೆ ಸದಸ್ಯರೆಲ್ಲ ಇದ್ರು, ಅವರೇನು ಮಾಹಿತಿ ಕೊಡ್ಲಿಲ್ಲ. ಯಾರು ಇಲ್ಲ ಜೊತೆ ಅವಾಗ ಅವ್ರು ಇರೋಲ್ಲ. ಅವ್ರ ಕಡೆ ಬೇಡ, ಅವ್ರೇನೋ ಮಾಹಿತಿ ಕೊಡ್ಲಿಲ್ಲ. ಅವ್ರಿಗೆ ಗೊತ್ತಿದ್ರು ಅವ್ರು ಕೊಡೋದು. ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ ಹೇಳ್ರಿ? ಹೆಂಗ್ ಗೊತ್ತಾಗ್ತದೆ ಹೇಳ್ರಿ? ನಾನು ನೋಡೋಣ ನನ್ನ ಸಮಾಜಕ್ಕಾಗಿ ನಗರಸಭೆಯಲ್ಲಿ ನಮ್ಮ ಶ್ರೀಮತಿಗೆ ಉಪಾಧ್ಯಕ್ಷರು ಬಂದಿತ್ತು. ನಾನು ನಮ್ಮ ಸಮುದಾಯಕ್ಕೆ ಅಧ್ಯಕ್ಷರು ಬೇಕು ಅಂದಾಗ ನಾನು ಕೇಳಿದ ಲೀಡರ್ಗೆ, ಏನಪ್ಪ ನಿಮ್ಗೆ ಅಧ್ಯಕ್ಷರು ನಿಮ್ಮ ಸಮಾಜಕ್ಕೆ ಬೇಕಾ, ಉಪಾಧ್ಯಕ್ಷರು ಬೇಕಾ ನನಗೆ ಅಂದಾಗ, ನನಗೆ ಉಪಾಧ್ಯಕ್ಷರು ಬೇಡ, ನನಗೆ ಅಧ್ಯಕ್ಷರು ಕೊಡ್ರಿ ಅಂತೇಳಿ ನೋಡಿ ನಮ್ಮ ಕುರಿ ರಮೇಶ್ ಅವರು ಶ್ರೀಮತಿನ ಮಾಡಿದ್ವಿ. ಅದಕ್ಕೆ ಸಹಕರಿಸಿದಂಥವ್ರು MLA ಪುತ್ತೂರು ಮಂಜುನಾಥ್ ಅವರು, ಅನಿಲ್ ಕುಮಾರ್ ಅವರು, ನಸೀರ್ ಅಹಮದ್ ಅವರು. ಅವತ್ತು ಯಾರು ನಮ್ಮ ಜೊತೆ ಇಲ್ಲ. ಇದೇ ಕಂಬಳಿ ಮುನಿಯಪ್ಪ ಅವತ್ತು ಇಲ್ಲಿಂದ ಕೇಳಿ, ಇದೇ ಸೋಮಶೇಖರ್ ಇಲ್ಲಿಂದ ಕೇಳಿ, ಅವತ್ತು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಕೇಳಿ. ನಮ್ಮ ಒಂದು ಕಮ್ಯುನಿಟಿ 3 ಸದಸ್ಯರನ್ನು ಕರ್ಕೊಂಡೋಗಿ ಎಲ್ಲಿ ಏನ್ ಮಾಡ್ತಾ ಇದ್ರು ಕೇಳಿ. ನಮಗೆ ಸಮಾಜದ ಬಗ್ಗೆ ನೋಡಿ ಇಷ್ಟು ಕಾಳಜಿ. ಏನಾದ್ರು ಗೊತ್ತಲ್ಲ, ನಾನು ಮಾಡೋಣ ಅಂತೇಳಿ ನನಗೆ ಅಧಿಕಾರ ಬಂದು ನಾನು ಬೇಡ ಅಂತ ಹೇಳ್ಬಿಟ್ಟು ನಾನು ಮಾಡಿದಕ್ಕೆ ಮುನಿಯಪ್ಪನವರು ನನ್ನನ್ನ ಎಂಟ್ರನ್ನ ಬಿಟ್ಬಿಟ್ಟು ಹೋಗಿ ಪ್ರೊಸೀಡಿಂಗ್ಸ್ ಮಾಡ್ತಾರಂದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕು? ಅಲ್ಲಿ ನಿನ್ನ ಉದ್ದೇಶ ಏನು? 21 ಜನ ಮಾಡ್ಕೊಂಡು ನೀನು ಅಧ್ಯಕ್ಷನಾಗ್ಬಿಟ್ಟು ಬೇರೆ ಏನೋ ಉದ್ದೇಶ ಇದೆಯಾ? ಮೀಟಿಂಗ್ ಕರಿತೀನಿ. ಈಗ ಅವ್ರು ಹೇಳಿದಾರಲ್ಲ, ಈಗ ಮೀಟಿಂಗ್ ಕರಿಬೇಕು ಅಂತೇಳಿ ಮೀಟಿಂಗ್ ಕರಿತೀವಿ. ಹೊಸ ಆಯ್ಕೆ ಮೆಂಬರ್ಶಿಪ್ ಹೋಗ್ತೀವಿ, ಹೊಸ ಸದಸ್ಯರಿಗೆ ಮಾಡ್ತೀವಿ. ಫಸ್ಟ್ ಏನ್ ಡಿಆರ್ ನನಗೆ ಆರ್ಡರ್ ಮಾಡಿದ್ದಾರೆ, ಅದ್ರ ಪ್ರಕಾರ ತಾಲೂಕೆಲ್ಲ ಹೋಗಿ ಹೊಸ ಸದಸ್ಯರು ಬರ್ಲೇಬೇಕು. ಅವ್ರು 5 ಸದಸ್ಯರು ಅವರು ಬರ್ಬೇಕು, ಸೋಮಶೇಖರ್ ಬರ್ಬೇಕು, ಮಲ್ಲಣ್ಣ ಬರ್ಬೇಕು, ಅವ್ರು 30 ಬರ್ಬೇಕು. ಕೃಷ್ಣಮೂರ್ತಿ ಅವರು 4 ಜನ ಅವ್ರು ಬರ್ಲೇಬೇಕು. ಇನ್ ಬೇರೆಯವರು 5 ಸದಸ್ಯರಲ್ಲ. ನನಗೆ DRR ಏನ ಆದೇಶ ಮಾಡಿದ್ರು ಅದ್ರ ಪ್ರಕಾರ ನಾನು ಮಾಡ್ತೀನಿ. ಸಭೆ ಮಾಡಿಲ್ಲ. ಮೊನ್ನೆ ಮಾಡಿರೋದು